Hello friends, welcome back to my channel Shruti Vlogs in Kannada. Friends, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಇವಾಗ ನಾನು ನೋಡ್ತಾ ಇರ್ಬೋದು ಫುಲ್ ಸಂಜೆ ಆಗಿದೆ, 7 o'clock ಆಗಿದೆ. ಇವಾಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಂಗೆ ಸ್ಮಾಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ, ಏನು ಇವತ್ತು ಸಂಡೇ ಸ್ಪೆಷಲ್ ಏನಿರುತ್ತಂತ ಕೊನೆ ತನಕ ನೋಡಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ನೋಡಿ ಫುಲ್ ಕತ್ಲೆ ಈ ಗಾಡಿ ಬೆಳಕು ಬರ್ತದೆ. ಸೊ ಇಲ್ಲಿ ಕವರ್ದು ಔಷಧ ಸೋರೈತ್ರಿ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಯಾವ ಥರ ಇವಾಗ ನನ್ನ ಮಗ ಮತ್ತು ನಮ್ಮ ಮನೆಯವರು ಚಿಕನ್ ತರಕ್ಕೆ ಹೋಗಿದ್ದಾರೆ. ಚಿಕನ್ ತಂದು ಮೂಲಕ ಚಿಕನ್ ಏನಾದರೂ ಮಾಡಬೇಕು. ಸೊ ಏನು ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ. ಓಕೆ ಬನ್ನಿ ಫ್ರೆಂಡ್ಸ್. ಅವ್ರು ಬರೋದ್ರಿಗೆ ಚಿಕನ್ ಬಿರಿಯಾನಿ, ಟೊಮ್ಯಾಟೊ, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಯ್ ವಡಾಪಾವ್. ಹಾಯ್ ಹಲೋ ವಡಾಪಾವ್ ಇಲ್ಲ ತಗೊಂತಂತಿಲ್ಲ ಬಾರಿಕೆ ಕಿಲೋ ಹಿಡಿಯೋಣ ಚಕ್ಕಿ ಹಿಡಿಯ. ನೀವು ಯಾಕೆ ತಂದೆ? ಸುಮ್ ತಾನಿ ಅದು ಅಕ್ಕಿ ತರ್ಬೇಕು ಹೋಗಿ. ಇದಕ್ಕೆ ಫ್ರೂಟ್ಸ್ ಮತ್ತು ವಡಾಪಾವ್ ತೊಗೊಂಬಂದಿದ್ರು ಫ್ರೆಂಡ್ಸ್. ವಡಾಪಾವ್ ಅಂದ್ರೆ ನಂಗೆ ಸಖತ್ ಇಷ್ಟ. ಸೊ ಇಲ್ಲಿ ಬಿರಿಯಾನಿ ಮಾಡೋಕ್ಕೆ ಇಷ್ಟು ಚಿಕನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ ಎಲ್ಲ ನೀರು ಹೋದ್ಮೇಲೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ಒಂದು ಪತ್ರೆ ಎಲೆ ಅಂತೀವಿ ಫ್ರೆಂಡ್ಸ್ ನಾವು, ಎಲೆ ಮತ್ತು ಚಕ್ಕೆ, ಈರುಳ್ಳಿ, ಟೊಮೆಟೊ, ಹಸಿರುಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಹಾಗೆಯೇ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಮತ್ತು ಬಿರಿಯಾನಿ ಮಸಾಲೆ ಇತ್ತು ಫ್ರೆಂಡ್ಸ್, ಅದು ಕೂಡ ನಾನು ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ಹಾಗೇನೂ ಮಾಡ್ಕೋಬಹುದು. ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚಿಕನ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚಿಕನ್ ಎಲ್ಲ ಚೆನ್ನಾಗಿ ಆ ಮಸಾಲೆಯೊಂದಿಗೆ ಹತ್ಕೋಬೇಕು. ಇದನ್ನು ರುಬ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಕೊಬ್ಬರಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟೇ ಹಾಕಿದ್ದೀನಿ ಫ್ರೆಂಡ್ಸ್. ಇದನ್ನು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಗ್ರೀನರಿಯಾಗಿ. ಇವಾಗ ಕುದೀತಾ ಇರುವಾಗ ಅಕ್ಕಿನ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಕ್ಕಿನ ತೊಳ್ಕೊಂಡು ಒಂದು ಸತ ಮಿಕ್ಸ್ ಮಾಡಿ, ಯಾಕಂದರೆ ಫ್ರೆಂಡ್ಸ್ ನಾನು ಒಂದೇ ಕೈಲೇ ವಿಡಿಯೋ ಮಾಡಾಕತ್ತಿದ್ದೆ. ಸೊ ಹಾಗಾಗಿ ಸ್ವಲ್ಪ ಇದು ಆಗಿದೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಸಣ್ಣ ವಾಟ್ಕ ಚಹಾ ಕುಡಿಯೋದು. ಅದ್ರಾಗ ಇವಾಗ 6 ಕಪ್ಪಷ್ಟು ಮಿಕ್ಸರ್ ಜಾರಿಯಲ್ಲಿನೇ ಹಾಕಿದ್ದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು. ಇಲ್ಲಿ ಬಿರಿಯಾನಿ ಕೂಡ ಕುದೀತಾ ಇದೆ. ಇದನ್ನು ಮುಚ್ಚಿ 1-2 ವಿಸಿಲ್ ಹೊಡೆಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಚಿಕನ್ ಗ್ರೇವಿ, ಮಜ್ಜಿಗೆ, ಚಪಾತಿ, ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ ನೈಟ್ ಊಟ ಇತ್ತು ಫ್ರೆಂಡ್ಸ್ ಈ ಥರ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಪ ಮಗ ಊಟ ಮಾಡ್ತಾ ಇದ್ದಾರೆ, ಇನ್ನೂ ಸೀಟಿ ತೆಗ್ದಿಲ್ಲ. ಇವಾಗ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಚಿಕನ್ ಬಿರಿಯಾನಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಇದು ಸಂಡೇ ಸ್ಪೆಷಲ್ ಊಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಸೊ ಚಿಕನ್ ಸಾಂಬಾರು ಕೂಡ ಸಖತ್ತಾಗಿ ಬಂದಿತ್ತು. ಮಜ್ಜಿಗೆ, ಚಪಾತಿ, ಚಿಕನ್ ಹೀಟ್ ಆಗುತ್ತಂತ ಮಜ್ಜಿಗೆ ತಂದಿದ್ವಿ ಫ್ರೆಂಡ್ಸ್ ನಾವು. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಸಾಂಬಾರು ಈ ಥರ ಇತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.